ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಭೂ ಹಗರಣದ ಸಂಕಷ್ಟ. ಡಿನೋಟಿಫಿಕೇಶನ್ ಹೆಸರಲ್ಲಿ 400 ಕೋಟಿ ಅಕ್ರಮದ ಆರೋಪ ಈಗ ಕೇಳಿ ಬಂದಿದ್ದು, 400 ಕೋಟಿ ಮೌಲ್ಯದ ಸ್ವತ್ತು ಕಬಳಿಸಿದ್ದಾರೆ ಅನ್ನುವಂತಹ ಆರೋಪ. ದಾಖಲೆಗಳ ಸಮೇತವಾಗಿ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ. ಬಿಡಿಎ ಸ್ವತ್ತನ್ನ ಮೂರನೆಯವರ ಪಾಲು ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಸಮೇತವಾಗಿ ಈಗ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದು, ಕೆಲವು ಅಧಿಕಾರಿಗಳ ವಿರುದ್ಧವೂ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ. ಭೂಪಸಂದ್ರದಲ್ಲಿ 6 ಎಕರೆ 26 ಗುಂಟೆ ವಿಸ್ತೀರ್ಣದ ಬಿಡಿಎ ಸ್ವತ್ತನ್ನ 2016ರಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿದ್ದು, ಸಿದ್ದರಾಮಯ್ಯ ಆಗ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಭಾವ ಬೀರಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಐಪಿಸಿ ಆಕ್ಟ್ 420, 465, 468 ಮತ್ತು 120B ಮತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹಾಗೂ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಇವುಗಳ ಅನ್ವಯ ದೂರನ್ನ ದಾಖಲಿಸಿದ್ದಾರೆ. 14ರಲ್ಲಿ ಬೆಳ್ತಂಗಡಿಯ ಶಾಸಕರಾಗಿದ್ದಂಥ ವಸಂತ್ ಬಂಗೇರ್ ಅವರು ಮಧ್ಯವರ್ತಿಗಳನ್ನ ಅಂದ್ರೆ ಮೂರನೇ ಮಧ್ಯವರ್ತಿಗಳ ಮೂಲಕ ಮೂರನೇ ವ್ಯಕ್ತಿಗಳ ಹೆಸರಿಗೆ ಯಾವ ಸ್ವತ್ತು ಬಿಡಿಎ ಸ್ವಾಧೀನಪಡಿಸಿಕೊಂಡಿತ್ತೋ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಮಾಡಿತ್ತೋ ಆ ಭೂ ಮಾಲೀಕರಿಂದ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಎಲ್ಲ ಪರಿಹಾರಧನವನ್ನು ಪಡ್ಕೊಂಡಿದ್ದಂಥ ಆ ಭೂ ಮಾಲೀಕರಿಂದ ಕಾನೂನು ಬಾಹಿರವಾಗಿ ನೋಂದಣಿಯಾಗದಂತ ಜಿಪಿಎ ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ಆ ಭೂ ಮಾಲೀಕರಿಂದ ಇವರು ಕೊಡಿಸ್ತಾರೆ. ಆ ಜನರಲ್ ಪವರ್ ಆಫ್ ಅಟಾರ್ನಿ ತಗೊಂಡಂತ ಕೀರ್ತಿರಾಜ್ ಶೆಟ್ಟಿ ಅವರು ಮತ್ತೆ ಅವರಿಗೆ ಕೊಟ್ಟಂತ ವಿಜಯಲಕ್ಷ್ಮಿ ಅವರು ಜಮೀನಿಗೆ ಸಂಬಂಧಪಡದಿರ್ತಕ್ಕಂಥವ್ರು ಅವರು ಹೈಕೋರ್ಟ್ಗೆ ಒಂದು ಅಪೀಲ್ ಅನ್ನ ಹೋಗ್ತಾರೆ, ಒಂದು ರಿಕ್ವೆಸ್ಟ್ ಅಪೀಲ್ ಅನ್ನ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಕೇವಲ 6 ತಿಂಗಳ ಒಳಗಾಗಿ ಅವರು ಡಿಕ್ರಿಯನ್ನ ಮಾಡಿಸ್ಕೊಳ್ತಾರೆ. ಆ ಡಿಕ್ರಿಯನ್ನ ಮಾಡಿಸ್ಕೊಂಡ ನಂತರ ಸಿದ್ದರಾಮಯ್ಯನವರಿಗೆ ವಸಂತ್ ಬಂಗೇರ್ ಅವರು ಒಂದು ಪತ್ರ ಬರೀತಾರೆ, ಈ ಒಂದು ಸ್ವತ್ತನ್ನ ನಮಗೆ ಡಿನೋಟಿಫೈ ಮಾಡಿಕೊಡಿ ಅರ್ಜಿದಾರರ ಪರವಾಗಿ ಅಂತ ಹೇಳಿ ಕೇಳಿದಾಗ ಆ ಪತ್ರದ ಮೇಲೆ ಶಾಸಕರ ಪತ್ರದ ಮೇಲೆ ಸ್ವತಃ ಸಿದ್ದರಾಮಯ್ಯನವರು ಸಹಿ ಹಾಕಿ ಇದರ ಬಗ್ಗೆ ಪರಿಶೀಲಿಸಿ ಕ್ರಮ ತಗೊಳ್ಳಿ, ನನ್ನ ಜೊತೆ ಚರ್ಚಿಸಿ ಅಂತ ಬರೆದು ತಮ್ಮ ಸಹಿಯನ್ನ ಹಾಕ್ತಾರೆ. ಅಂದ್ರೆ ಡಿನೋಟಿಫಿಕೇಶನ್ಗೆ ತಮ್ಮ ಸಮ್ಮತಿ ಇದೆ ಅಂತ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಅವರು ಮಾಡಿದಂತ ಮತ್ತೊಂದು ಭೂ ಹಗರಣವನ್ನ ದಾಖಲೆಗಳ ಸಹಿತ ಇವತ್ತು ಬಯಲಿಗೆಳಿತಾ ಇದ್ದೀನಿ. ಮತ್ತೆ ಸಿದ್ದರಾಮಯ್ಯನವರು ಬಿಡಿ ಆಯುಕ್ತರಾಗಿದ್ದಂಥ ಶ್ಯಾಮ್ ಭಟ್ರು, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಮಹೇಂದ್ರ ಜೈನ್ ಅವರು, ಅಂದಿನ ಶಾಸಕರಾಗಿದ್ದಂಥ ಬೆಳ್ತಂಗಡಿ ಶಾಸಕರಾಗಿದ್ದಂಥ ವಸಂತ್ ಬಂಗೇರ್ ಅವರು, ನಗರಾಭಿವೃದ್ಧಿ ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರಾಗಿದ್ದಂಥ ಯರಮಲ್ ಕಲ್ಪನಾ ಅವರು, ವಿಶೇಷ ತಹಸೀಲ್ದಾರ್ಗಳ ವಿರುದ್ಧ ನಾನು ಇವತ್ತು ವಂಚನೆ, ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲು ಮಾಡಿದ್ದೀನಿ. ಇವಿಷ್ಟು ಹೊತ್ತಿನ ಪ್ರಮುಖ